ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಯಜಮಾನ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಅದು ಬಿಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ, ಝಾನ್ಸಿ ಬೆಡ್ ಮೇಲೆ ಮಲಗಿರ್ತಾಳೆ. ಮನೆಯವರೆಲ್ಲರೂ ಅವಳು ಸುತ್ತಮುತ್ತನೇ ನಿಂತ್ಕೊಂಡಿರ್ತಾರೆ. ಆಗ ಸಡನ್ಲಿ ಝಾನ್ಸಿಗೆ ಎಚ್ಚರ ಆಗುತ್ತೆ. ರಾಘುನ ನೋಡಿ, ಏ ರಾಘು ಅಂತ ಹೇಳಿದಾಗ ರಾಘುಗೆ ಇನ್ನೇನು ಝಾನ್ಸಿಗೆ ನೆನಪು ಬಂದ್ಬಿಡ್ತು. ನಾನೇ ಅವಳ ಗಂಡ ಅಂತ ಅವಳು ಗೊತ್ತಾಗ್ಬಿಡ್ತು ಅಂತ ತುಂಬಾನೇ ಖುಷಿಯಲ್ಲಿದ್ದಾಗ, ಹೇ ರಾಘು, ಏ ಇಡಿಯಟ್, ನಿನಗೆ ಯಾರೋ ಇಲ್ಲಿ ನನ್ನ ಬೆಡ್ರೂಮಿಗೆ ಬರೋಕೆ ಹೇಳಿದ್ದು? ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವೋ ನಿನಗೆ? ಅಲ್ಲ, ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕಲ್ವಾ? ಅದನ್ನ ಬಿಟ್ಟು ನನ್ನ ಬೆಡ್ರೂಮಿಗೆ ಬರ್ತೀಯಾ? ನಿಮ್ಮನ್ನ ಎಲ್ಲಿಡ್ಬೇಕು ಅಲ್ಲೇ ಇಡಬೇಕು. ತಾತ, ಇವ್ನ ಯಾಕೆ ಹೇಳಿ ಒಳಗೆ ಬಿಟ್ಕೊಂಡೆ? ಸ್ವಲ್ಪನಾದ್ರೂ ನಿಮ್ಗೆ ಬುದ್ಧಿ ಇದೆಯಾ? ಇವ್ರನ್ನ ಫಸ್ಟ್ ಆಚೆ ಕಳಿಸು ಅಂತ ಜೋರಾಗಿ ರಾಘುನ ಬೈಯೋಕೆ ಶುರು ಮಾಡ್ತಾಳೆ. ಪಾಪ ನಮ್ಮ ರಾಘುಗೆ ತುಂಬಾನೇ ಬೇಜಾರಾಗುತ್ತೆ. ಇದೇನಪ್ಪ, ಝಾನ್ಸಿ ಹುಷಾರಾದ್ಲು ಅಂತ ನಾನು ಅನ್ಕೊಂಡಾಗ ಇದೇನಿದು, ದೇವ್ರು ನಂಗೆ ಮತ್ತೆ ಕೈ ಕೊಟ್ಬಿಟ್ಟ ಅಂತ ತುಂಬಾ ಬೇಜಾರಲ್ಲಿ ನಿಂತ್ಕೋತಾನೆ. ಆಗ ಝಾನ್ಸಿ, ನಿನಗೆ ಒಂದ್ಸಾರಿ ಹೇಳಿದ್ರೆ ಅರ್ಥ ಆಗಲ್ವಾ? ಆಚೆ ಹೋಗು ಅಂತ ಹೇಳಿದ್ನಲ್ವಾ, ಇನ್ನೂ ಯಾಕಿಲ್ಲ ಇದೆಯಾ ಅಂತ ಜೋರಾಗಿ ಗದರಿಸಿದಾಗ ತುಳಸಿ ಹೇಳ್ತಾಳೆ, ನೀನೇನು ಟೆನ್ಷನ್ ಮಾಡ್ಕೋಬೇಡಮ್ಮ, ನಮ್ಮ ಪ್ರಣವ್ ಇದನ್ನಲ್ಲ, ಎಲ್ಲ ನೋಡ್ಕೋತಾನೆ. ಪ್ರಣವ್, ಅವನ ಆಚೆ ಕಳಿಸು ಅಂತ ಹೇಳಿದಾಗ ಪ್ರಣವ್ ರಾಘು ಹತ್ರ ಒಂದು, ಏಯ್ ಝಾನ್ಸಿ ಏನು ಹೇಳಿದ್ರು ಅಂತ ನಿಂಗೆ ಅರ್ಥ ಆಗ್ಲಿಲ್ವಾ? ನಡಿಯೋ ಮೊದಲು ಆಚೆ. ಅಷ್ಟೆಲ್ಲ ಮಾತಾಡ್ತಾ ಇದ್ರು ಇಲ್ಲೇ ನಿಂತ್ಕೊಂಡಿದ್ದೀಯಾ? ನಿಂಗೆ ಮಾನ ಮರ್ಯಾದೆ ಇಲ್ವಾ? ನಡಿಯೋ ಆಚೆ ಅಂತ ರಾಘುನ ಬೈದು ಆಚೆ ಕಳಿಸ್ಬಿಡ್ತಾರೆ. ಪಾಪ ನಮ್ಮ ರಾಘುಗೆ ಆಕಾಶನೇ ಕುಸ್ತಂಗ ಆಗ್ಬಿಡುತ್ತೆ. ಅವ್ನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತನೇ ಆಗೋದಿಲ್ಲ. ಇದನ್ನೆಲ್ಲ ನೋಡ್ತಾ ಇರೋ ತುಳಸಿ ಮತ್ತು ಪ್ರಣವ್ಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಓ, ಕೊನೆಗೂ ನಾವು ಅನ್ಕೊಂಡಿದ್ದೆ ಆಯ್ತಲ್ಲ, ಇನ್ಮೇಲೆ ನಮ್ಮ ಕೆಲಸ ಆರಾಮಾಗಿ ನಾವು ಮುಗಿಸ್ಬೋದು, ಇನ್ ಟೆನ್ಷನ್ನೇ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಮನೇಲಿ ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಮಂಜುಳಾ ಮಂಜುಳಾ ಅಂತ ಜೋರಾಗಿ ಕೂಗೋಕೆ ಶುರು ಮಾಡ್ತಾನೆ. ಆಗ ಮಂಜುಳಾ ಬಂದು, ಏನ್ ಮಾವ ಅಂತ ಕೇಳಿದಾಗ, ಏನಿದು ಮಂಜುಳಾ, ನಾವು ಅಷ್ಟೊಂದು ದೂರ ಆಗ್ಬಿಟ್ವಾ? ಬೇರೆಯವ್ರ ಥರ ನಮ್ಮನ್ನ ಟ್ರೀಟ್ ಮಾಡ್ತಾ ಇದೀಯಾ? ಅಲ್ಲ, ನಮ್ಮನೆ ವಿಷಯನ ನಾವು ಬೇರೆಯವರಿಂದ ಕೇಳೋ ಥರ ಆಯ್ತಲ್ಲ. ಪಲ್ಲವಿ ಪಲ್ಲವಿ, ಏನಾದರೂ ಹೇಳಮ್ಮ, ಏನಾಯ್ತು ಅಂತ. ಅಲ್ಲ, ನೀನು ಎಷ್ಟು ದಿನ ಆಯಿತು ಬಂದು, ಆದರೆ ಒಂದಿನ ನಿನ್ನ ಗಂಡ ನಿನ್ನ ನೋಡೋಕೆ ಬರಲಿಲ್ಲ, ಒಂದು ಫೋನು ಮಾಡಿಲ್ಲ. ಅಂದರೆ ಇದನ್ನೆಲ್ಲ ನೋಡಿದ್ರೆ ನಮ್ಗೇನೋ ಸಮಸ್ಯೆ ಇದೆ ಅಂತ ಅರ್ಥ ಆಗ್ತಾ ಇದೆ. ದಯವಿಟ್ಟು ಏನಾಯಿತು ಅಂತ ಹೇಳಿ ಅಂತ ಹೇಳಿದಾಗ, ಯಾರು ಬಾವ ಆ ಥರ ಹೇಳಿದ್ದು? ಯಾರಾದರೂ ಹೇಳಿದರೆ ಅವ್ರ ಹೆಸರು ಹೇಳಿ, ಅವ್ರು ಹೋಗಿ ಅಲ್ಲುದುರ್ಸಿ ಅವ್ರ ಜೀವ ಜಾಲಾಡಿ ಬರ್ತೀನಿ ಅಂತ ಮಂಜುಳಾ ಜೋರು ಮಾಡೋಕೆ ಶುರು ಮಾಡ್ತಾಳೆ. ಸಾಕು ಮಾಡಿ ಮಂಜುಳಾ, ಇನ್ನೂ ಎಷ್ಟು ನಾಟಕ ಅಂತ ಆಡ್ತೀಯಾ? ಸಾಕು, ನನಗೆಲ್ಲ ಗೊತ್ತಾಯಿತು. ಇನ್ನೂ ಎಷ್ಟು ದಿನ ಅಂತ ಇದನ್ನೇ ಕಂಟಿನ್ಯೂ ಮಾಡ್ತೀರಾ? ಏನಾದರೂ ಸಮಸ್ಯೆ ಇದ್ರೆ ಅದನ್ನು ಪರಿಹಾರ ಮಾಡೋಣ ಅಂತ ಹೇಳಿದಾಗ, ಅದು ಹಾಗಲ್ಲ ಭಾವ, ಅದು 10-20 ರೂಪಾಯಿ ಸಮಸ್ಯೆ ಆಗಿದ್ರೆ ನಾವು ಬಗೆಹರಿಸ್ಬೋದಿತ್ತು. ಆದ್ರೆ ಇದು ಒಡವೆ ವಿಚಾರ, ಅದ್ ಸಲಸಾಗಿ ಇದನ್ನ ನಾವು ಬಗೆಹರಿಸೋಕೆ ಆಗಲ್ಲ. ಆ ಝಾನ್ಸಿನ ಮತ್ತು ರಾಘುನ ನಾವು ದೂರ ಮಾಡೋಕೆ ಎಷ್ಟೊಂದೆಲ್ಲ ಕಷ್ಟಪಟ್ವಿ, ಎಷ್ಟೊಂದೆಲ್ಲ ನಾವು ದುರಹಂಕಾರದಲ್ಲಿ ಪಾಪಗಳನ್ನೆಲ್ಲ ಮಾಡ್ಕೊಂಡು ಹೋದ್ವಿ. ಅದೇ ಪಾಪನೇ ಇವತ್ತು ನನ್ನ ಮಗಳನ್ನ ಸುಡ್ತಾ ಇದೆ. ನನ್ನ ಮಗಳ ಪರಿಸ್ಥಿತಿಗೆ ಅವಳ ಶಾಪನೇ ಕಾರಣ. ಅವಳು ಬೇಗನೆ ಬಂದು ನಮ್ಮ ಮನೇಲಿ ಇದ್ರೆ ಎಲ್ಲ ಪರಿಹಾರನೂ ಆಗುತ್ತೆ. ಅವಾಗ ಎಲ್ರು ನೆಮ್ಮದಿಯಿಂದ ಇರ್ಬೋದು, ಪಲ್ಲವಿ ಜೀವನನೂ ಸರಿ ಹೋಗುತ್ತೆ ಅಂತ ಮಂಜುಳಾ ಹೇಳ್ತಾ ಇರ್ತಾಳೆ. ಈ ಕಡೆ ರಾಘು ತುಂಬಾನೇ ಬೇಜಾರು ಮಾಡ್ಕೊಂಡು ಆಚೆ ಹೋಗ್ತಾ ಇರ್ತಾನೆ. ಅಲ್ಲ, ಇಷ್ಟೊಂದೆಲ್ಲ ನನ್ನ ದೇವ್ರ ಹತ್ರ ಬೇಡ್ಕೊಂಡೆ, ಆದರೂ ದೇವ್ರು ನನ್ನ ಕೈ ಬಿಟ್ಬಿಟ್ನಲ್ಲ ಅಂತ ತುಂಬಾನೇ ಬೇಜಾರಲ್ಲಿ ಆಚೆ ಹೋಗ್ತಾ ಇರ್ತಾನೆ. ಆಗ ಅಲ್ಲಿಗೆ ರಾಯ್ ಬರ್ತಾನೆ. ಸಾರ್, ಏನ್ ಸಾರ್ ತುಂಬಾನೇ ಬೇಜಾರು ಮಾಡ್ಕೊಂಡ್ರ? ಅಲ್ಲ ಸಾರ್, ಈ ತರ ಎಲ್ಲ ಆಗತ್ತೆ ಅಂತ ನಾವು ಅನ್ಕೊಂಡೇ ಇದ್ದಿದ್ದಿಲ್ಲ. ಹೇಗಾದ್ರೂ ಮಾಡಿ ಮೇಡಮ್ಗೆ ಆ ಟ್ಯಾಬ್ಲೆಟ್ ಕೊಟ್ಟಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಆದ್ರೆ ಏನ್ ಮಾಡೋದು, ಎಲ್ಲ ಹಾಳಾಗಿ ಹೋಗ್ಬಿಡ್ತು ಅಂತ ಹೇಳಿದಾಗ ರಾಘು, ಹೌದು ರಾಯ್, ತುಂಬಾನೇ ನಾನು ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೆ, ಆದ್ರೆ ದೇವ್ರು ನನ್ಗೆ ಈ ತರ ಮೋಸ ಮಾಡ್ತಾನೆ ಅಂತ ನಾನು ಅನ್ಕೊಂಡಿದ್ದಿಲ್ಲ ಅಂತ ಮಾತಾಡ್ಕೊಂಡು ನಿಂತ್ಕೊಂಡಿರ್ತಾರೆ. ಆಗ ಅಲ್ಲಿ ಝಾನ್ಸಿ ಬಂದು, ಏನು ನೀನೇನು ಬಾಸಾ? ಆ ಗಾಡಿಗೆ ನೀನೇ ಓನರ್ ಅನ್ಕೊಂಡಿದೀಯಾ ಹೇಗೋ? ಅಲ್ಲ, ನಿನ್ಗೆ ಯಾರು ಪರ್ಮಿಷನ್ ಕೊಟ್ರು? ನನ್ನ ಬೆಡ್ರೂಮಿಗೆ ಹೇಗೆ ಬಂದೆ ಅಂತ ರಾಘುನ ಬೈಯೋಕೆ ಶುರು ಮಾಡ್ತಾಳೆ. ಆಗ ಪಾಪ ರಾಘು ಏನು ಮಾತಾಡದೆ ಕೆಳಗಡೆ ಮುಖ ಮಾಡ್ಕೊಂಡು ನಿಂತ್ಕೊಂಡೇ ಬಿಡ್ತಾನೆ. ಈ ಕಡೆ ಮನೇಲಿ ಮಿಥುನ್ ಪಲ್ಲವಿನ ಮೀಟ್ ಮಾಡೋಕೆ ಅಂತ ಮನೆಗೆ ಬಂದಿರ್ತಾನೆ. ಮಿಥುನ ನೋಡಿ ಎಲ್ರು ತುಂಬಾನೇ ಶಾಕ್ ಆಗಿ, ಬಾರಪ್ಪ ಒಳಗಡೆ ಬಾರಪ್ಪ ಅಂತ ಕರ್ಕೊಂಡೋಗಿ ಕೂಡಿಸ್ತಾರೆ. ಆಗ ಮಿಥುನ್, ಹೇಗಿದ್ದೀರಾ ಅಂತ ಕೇಳೋಕ್ಕೂ ನನಗಾಗಲ್ಲ, ಯಾಕಂದ್ರೆ ನಿಮ್ಗೆಲ್ಲ ನೋವು ಕೊಟ್ಟಿರೋದು ನಾನೇ. ಅಂದಮೇಲೆ ನಾನು ಚೆನ್ನಾಗಿದ್ದೀರಾ ಅಂತ ನಾನು ಹೇಗೆ ಕೇಳಲಿ? ನನ್ನಿಂದ ತುಂಬಾನೇ ದೊಡ್ಡ ತಪ್ಪಾಗಿದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಮ್ಮ ಮನೆಯವರೆಲ್ಲ ಸೇರಿ ಪಲ್ಲವಿನ ಆಚೆ ಹಾಕಿದ್ದಾರೆ. ಅದು ಒಂದು ಸಣ್ಣ ಒಡವೆ ವಿಚಾರಕ್ಕೆ ಅವ್ರಿಗೂ ಈ ಥರ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಆದರೆ ಏನು ಮಾಡಲಿ, ಇವಾಗ ಹೇಗಾದರೂ ಮಾಡಿ ಅದಕ್ಕೆ ಪರಿಹಾರ ಹುಡುಕೋಣ ಅಂತ ತಾನು ತಗೊಂಬಂದಿರೋ 50 ಲಕ್ಷ ದುಡ್ಡನ್ನ ಅವ್ರ ಎದುರಿಗೆ ಇಡ್ತಾನೆ. ಅದನ್ನೆಲ್ಲ ನೋಡಿ ಅವರು, ಏನಪ್ಪ ನೀನು ಎಷ್ಟೊಂದೆಲ್ಲ ದುಡ್ಡು ತಂದಿದೀಯಾ, ಮನೇಲಿ ಗೊತ್ತಾದರೆ ಏನು ಮಾಡೋದು ಅಂತ ಹೇಳಿದಾಗ, ನೀವೇನೋ ತಲೆ ಕೆಡಿಸ್ಕೋಬೇಡಿ,
ಹೇಗಾದರೂ ಮಾಡಿ ಮ್ಯಾನೇಜ್ ಮಾಡೋಣ, ನಮ್ಮ ಮನೆಯವ್ರನ್ನ ನಾನು ಕರ್ಕೊಂಬರ್ತೀನಿ, ನೀವೇ ಅಡ್ಜಸ್ಟ್ ಮಾಡಿ ಕೊಟ್ಟಿದ್ದೀರಾ ಅಂತ ಹೇಳಿ ಈ ದುಡ್ಡನ್ನ ಅವರಿಗೆ ಕೊಟ್ಬಿಡಿ, ಎಲ್ಲ ಸೆಟಲ್ ಮಾಡಿಬಿಡಿ. ಇನ್ಮೇಲೆ ನಾನು ಪಲ್ಲವಿನ ತುಂಬಾನೇ ಚೆನ್ನಾಗಿ ನೋಡ್ಕೋತೀನಿ, ನೀವೇನು ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಜಾನ್ಸಿ ರಾಘುನ ಬೈದು ಆಚೆ ಕಳಿಸ್ತಾಳೆ. ಆಗ ರಾಯ್, ಮೇಡಮ್ ಯಾಕೆ ಮೇಡಮ್ ನೀವು ರಾಘವ್ ಸರ್ನ ಅಷ್ಟೊಂದೆಲ್ಲ ಬೈದು ಆಚೆ ಕಳಿಸ್ಬಿಟ್ರಿ, ನಿಮ್ಗೆ ಯಾವುದು ನೆನಪೇ ಇಲ್ವಾ ಅಂತ ಹೇಳಿದಾಗ, ಯಾವ್ದು ನೆನಪಿರ್ಬೇಕಿತ್ತು, ರಾಘು ನನ್ನ ಗಂಡ ಅನ್ನೋದಾ, ನಾವಿಬ್ರು ಕಾಂಟ್ರಾಕ್ಟ್ ಮದುವೆ ಆಗಿದ್ವಿ ಅನ್ನೋದಾ, ಏನೋ ಅವ್ರ ಮನೆಗೆ ಹೋಗಿ ನಾನು ಈ 7 ತಿಂಗಳು ಅವ್ರ ಜೊತೆಗೆ ಇದ್ದಿದ್ದ ಅಂತ ಹೇಳಿದಾಗ, ರಾಯ್ಗೆ ಅಂತೂ ನಂಬೋಕೆ ಆಗೋದಿಲ್ಲ, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಏನು ಮೇಡಮ್ ಏನು ಹೇಳ್ತಾ ಇದ್ದೀರಾ ನೀವು, ನಿಜವಾಗ್ಲೂ ನಿಮಗೆಲ್ಲ ನೆನಪಿದೆಯಾ ಅಂತ ಹೇಳಿದಾಗ, ಹೌದು ರಾಯ್, ನನಗೆಲ್ಲ ನೆನಪಿದೆ, ಆದರೆ ನಮ್ಮ ಮನೇಲಿ ಕಾಣದ ಕೈಗಳು ಮುಖವಾಡ ಹಾಕ್ಕೊಂಡು ಈ ಮನೆಗೆ ಬಂದು ಸೇರ್ಕೊಂಡಿದೆ, ಅದಕ್ಕೆ ಅವ್ರ ಮುಖವಾಡ ಕಳಚಿ ಅವ್ರನ್ನ ಈ ಮನೆಯಿಂದ ಆಚೆ ಹಾಕೋವರೆಗೂ ನಾನು ಇದೇ ಥರ ನೆನಪಿಲ್ಲ ಅನ್ನೋ ಥರನೇ ಆ್ಯಕ್ಟ್ ಮಾಡಿಕೊಂಡು ಇದ್ಬಿಡ್ತೀನಿ, ಒಂದಿನ ವೇಟ್ ಮಾಡು, ಆದರೆ ನಿನ್ನಿಂದ ನನಗೆ ಒಂದು ಹೆಲ್ಪ್ ಆಗಬೇಕು, ಏನಂದರೆ ನಾನು ನೆನಪು ಬಂದಿರೋ ವಿಷಯ ಯಾರಿಗೂ ಹೇಳಬಾರ್ದು ನೀನು ಅಂತ ಹೇಳಿದಾಗ, ಸರಿ ಮೇಡಮ್ ಏನು ಮಾಡ್ತಿರೋ ಮಾಡಿ, ನಾನು ಮಾತ್ರ ಯಾರಿಗೂ ಹೇಳಲ್ಲ ಅಂತ ರಾಯ್ ಹೇಳಿ ತುಂಬನೇ ಖುಷಿ ಪಡ್ತಾ ಇರ್ತಾನೆ. ಈ ಕಡೆ ಮಿಥುನ್ ಪಲ್ಲವಿ ಹತ್ರ ಮಾತಾಡ್ತಾ ಇರ್ತಾನೆ. ಪಲ್ಲವಿ, ನನ್ನ ಕ್ಷಮಿಸ್ಬಿಡು, ನನ್ನಿಂದ ನಿಂಗೆ ತುಂಬಾನೇ ನೋವಾಯಿತು, ಒಬ್ಬ ಗಂಡ ಆಗಿ ನಾನು ನನ್ನ ಹೆಂಡತಿ ಕಣ್ಣೀರಲ್ಲಿ ನೀರು ಹಾಕಿಸ್ಬಿಟ್ಟೆ, ಅವಳ ಕಣ್ಣೀರನ್ನ ಒರೆಸೋಕೆ ನಾನು ಯಾವತ್ತೂ ಪ್ರಯತ್ನ ಮಾಡಲೇ ಇಲ್ಲ, ಆದರೆ ಇವತ್ತು ಒಂದು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಇನ್ನು ಮುಂದೆ ನಾನು ಚೆನ್ನಾಗಿ ನೋಡ್ಕೋತೀನಿ, ನಮ್ಮ ಮನೆಯವರಿಂದ ನನ್ನಿಂದ ನಿನಗೆ ಯಾವುದೇ ತೊಂದರೆನೂ ಆಗಲ್ಲ, ದಯವಿಟ್ಟು ನನ್ನ ಅರ್ಥ ಮಾಡ್ಕೋ, ನನ್ನ ಕ್ಷಮಿಸ್ಬಿಡು ಅಂತ ಮಿಥುನ್ ಪಲ್ಲವಿ ಹತ್ರ ಹೇಳ್ತಾ ಇರ್ತಾನೆ. ಈ ಕಡೆ ಜಾನ್ಸಿ ಮನೇಲಿ ಕಾಫಿ ಕುಡಿತಾ ಕೂತಿರ್ತಾಳೆ. ಆಗ ತಾತ, ಜಾನ್ಸಿ ತುಂಬಾನೇ ಕಾಫಿ ಕುಡಿಬೇಡಮ್ಮ, ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತಾ ಇರುವಾಗ ಜಾನ್ಸಿ ಏನು ಕೇಳದೆ ಸುಮ್ಮನೆ ಕಾಫಿ ಕುಡಿತಾ ಇರ್ತಾಳೆ. ಈ ಕಡೆ ತುಳಸಿ ಮತ್ತು ಪ್ರಾಣ ಬಂದು ಅಲ್ಲಿ ನಿಂತ್ಕೊಂಡು ಸೊನ್ನೆನ ಮಾಡ್ತಾರೆ. ಹೇಳಪ್ಪ ಅವಳಿಗೆ ಅಂತ ತುಳಸಿ ಅಪ್ಪನಿಗೆ ಸೊನ್ನೆ ಮಾಡ್ತಾಳೆ. ಅದು ಏನಮ್ಮ ಜಾನ್ಸಿ, ಏನು ಮಾಡಿದೆ, ಪ್ರಣವ್ನ ಮದುವೆ ಆಗೋ ವಿಷಯ ಏನು ಯೋಚನೆ ಮಾಡಿದೆ ಅಂತ ಜಾನ್ಸಿನ ಕೇಳಿದಾಗ, ಏನು ತಾತ ಇದು, ಇಷ್ಟೆಲ್ಲ ನೀನು ಅರ್ಜೆಂಟ್ ಮಾಡಿದರೆ ಹೇಗೆ, ಒಂದಿನ ನನಗೆ ಕಾಲಾವಕಾಶ ಕೊಡು, ಯಾಕಂದರೆ ಏನೇ ಮಾಡಿದರೂ ನಾವು ಯೋಚನೆ ಮಾಡಬೇಕು ಅಂತ ನೀನೇ ಅಲ್ವಾ ಹೇಳೋದು, ಆದರೆ ಇವಾಗ ಯಾಕೆ ನನಗೆ ಈ ಥರ ಪೀಡಿಸ್ತಾ ಇದೆಯಾ, ಇವತ್ತೊಂದಿನ ಟೈಮ್ ಕೊಡು, ನಾಳೆ ಬೆಳಗ್ಗೆ ನಿನಗೆ ನನ್ನ ಡಿಸಿಷನ್ನ ಹೇಳ್ತೀನಿ ಅಂತ ಜಾನ್ಸಿ ಹೇಳ್ತಾಳೆ. ಈ ಕಡೆ ಪ್ರಣವ್ ಮತ್ತು ತುಳಸಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಓ, ನಾವು ಮಾಡಿರೋ ಪ್ಲ್ಯಾನು ಸಕ್ಸಸ್ ಆಯಿತು, ಜಾನ್ಸಿಗೆ ಹಳೇದೆಲ್ಲ ಮರ್ತೋಯ್ತು, ಅದರಲ್ಲೂ ಅವಳು ಒಂದಿನ ಟೈಮ್ ಕೇಳ್ತಾ ಇದ್ದಾಳೆ ಅಂದರೆ ನಾಳೆ ಪಕ್ಕ ಅವಳು ಹೂನೇ ಅನ್ನೋದು ಅಂತ ಅವ್ರಿಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.